ಸೂರ್ಯನಲ್ಲಿ ಯಾವ ಅನಿಲವು ಹೆಚ್ಚು ಕಂಡುಬರುತ್ತದೆ? ಆಪ್ಷನ್ಸ್: ಎ ಹೀಲಿಯಂ, ಬಿ ನೈಟ್ರೋಜನ್, ಸಿ ಹೈಡ್ರೋಜನ್, ಡಿ ಕಾರ್ಬನ್. ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್. ಸಂಜೆಯ ನಕ್ಷತ್ರವೆಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಶನಿ, ಬಿ ಶುಕ್ರ, ಸಿ ಗುರು, ಡಿ ಬುಧ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಾತೃಭಾಷೆ ಯಾವುದು? ಆಪ್ಷನ್ಸ್: ಎ ತೆಲುಗು, ಬಿ ಕನ್ನಡ, ಸಿ ಮರಾಠಿ, ಡಿ ಮಲಯಾಳಂ. ಸರಿಯಾದ ಉತ್ತರ ಆಪ್ಷನ್ ಸಿ ಮರಾಠಿ. ಮಕ್ಕಳ ಕೈಗೆ ಫೋನ್ ಕೊಟ್ಟು ಊಟ ಮಾಡಿಸಿದರೆ ಯಾವ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ ಹುಚ್ಚು ಹಿಡಿಯುವುದು, ಬಿ ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿ, ಸಿ ದೈಹಿಕ ಚಟುವಟಿಕೆ ಕೊರತೆ, ಡಿ ಮಾನಸಿಕ ದೌರ್ಬಲ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಈಗೀಗ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮೊಬೈಲ್ ಬಳಕೆ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಚಿಕ್ಕ ಮಗು ಊಟ ಮಾಡ್ತಿಲ್ಲ ಅನ್ನುವ ಕಾರಣಕ್ಕೆ ಮೊಬೈಲ್ ಕೊಟ್ಟು ಊಟ ಮಾಡಿಸುವುದರಿಂದ ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಅನೇಕ ಜನರು ಇಂದು ವಿಫಲರಾಗಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ಫೋನ್ ಬಳಕೆಯ ಅಂಕಿ ಅಂಶಗಳು ಆತಂಕಕಾರಿಯಾಗಿವೆ. 1.5 ವರ್ಷದೊಳಗಿನ ಮಕ್ಕಳು ದಿನಕ್ಕೆ 5 ಗಂಟೆಗಳ ಕಾಲ ಮೊಬೈಲ್ ಬಳಸಿದರೆ ತುಂಬಾ ಡೇಂಜರ್. ಅಳುವ ಅಥವಾ ಹಠಮಾರಿ ಮಗುವನ್ನು ಸಮಾಧಾನಪಡಿಸಲು ಫೋನ್ ಕೊಡುವುದು ತ್ವರಿತ ಪರಿಹಾರದಂತೆ ತೋರಬಹುದು. ಆದರೆ ವಾಸ್ತವವಾಗಿ ಮೊಬೈಲ್ ವ್ಯಸನ ಉತ್ತೇಜಿಸುವ ಮೊದಲ ಹೆಜ್ಜೆಯಾಗಿರುತ್ತದೆ. ಅಡಿಕ್ಟ್ ಆದಂತೆ ಮಕ್ಕಳಲ್ಲಿ ನಿರಂತರ ಹಠಕ್ಕೆ ಕಾರಣವಾಗುತ್ತದೆ. ಮಗುವಿನ ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಸಾಮಾಜಿಕ ಸಂವಹನ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಳೆದುಕೊಳ್ಳುತ್ತಾರೆ. ನೈಜ ಪ್ರಪಂಚದೊಂದಿಗೆ ಸಂಪರ್ಕ ಸಾಧಿಸುವ ಬದಲು ಮಕ್ಕಳು ಮೊಬೈಲ್ ಆಟಗಳಲ್ಲಿ ಮುಳುಗುತ್ತಾರೆ. ಇದರ ಪರಿಣಾಮವಾಗಿ ಭಾವನಾತ್ಮಕ ದೌರ್ಬಲ್ಯ ಮತ್ತು ಸಾಮಾಜಿಕ ಕೌಶಲ್ಯಗಳ ಕೊರತೆ ಉಂಟಾಗುತ್ತದೆ. ದೀರ್ಘಕಾಲದ ಪರದೆಗೆ ಒಡ್ಡಿಕೊಳ್ಳುವುದು ಕಂಪ್ಯೂಟರ್ ದೃಷ್ಟಿ ಸಿಂಡ್ರೋಮ್ಗೆ ಕಾರಣವಾಗಬಹುದು. ಈ ಸ್ಥಿತಿಯು ಕಣ್ಣು ರೆಪ್ಪೆಗಳ ಮಿಟುಕಿಸುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಹೀಗಾಗಿ ಮಕ್ಕಳ ಮೇಲೆ ತುಂಬಾ ಎಚ್ಚರವಿರಲಿ. ಶ್ರೀರಾಮನ ಸಹೋದರಿಯ ಹೆಸರೇನು? ಆಪ್ಷನ್ಸ್: ಎ ಶಾಂತ, ಬಿ ಕೌಶಲ್ಯ, ಸಿ ಸಾವಿತ್ರಿ, ಡಿ ಸುಪ್ರಜಾ. ಸರಿಯಾದ ಉತ್ತರ ಆಪ್ಷನ್ ಎ ಶಾಂತ. ವೀಕ್ಷಕರೇ, ಶ್ರೀರಾಮನ ಸಹೋದರಿಯ ಹೆಸರು ಶಾಂತ. ಇವರು ಶ್ರೀರಾಮನಿಗಿಂತ ಹಿರಿಯರು. ಶಾಂತ ದಶರಥ ಮತ್ತು ಕೌಶಲ್ಯ ಮಗಳಾಗಿದ್ದರು. ಹನುಮಂತನ ಗದೆಯ ಹೆಸರೇನು? ಆಪ್ಷನ್ಸ್: ಎ ಕಮಂಡಲ, ಬಿ ಕೌಮೋದಕಿ, ಸಿ ವಜ್ರಗದ, ಡಿ ಪವನಸುತ. ಸರಿಯಾದ ಉತ್ತರ ಆಪ್ಷನ್ ಬಿ ಕೌಮೋದಕಿ. ಶುಕ್ರವಾರ ಯಾವ ದೇವರನ್ನು ಪೂಜಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ? ಆಪ್ಷನ್ಸ್: ಎ ಲಕ್ಷ್ಮಿ, ಬಿ ಸರಸ್ವತಿ, ಸಿ ಪಾರ್ವತಿ, ಡಿ ಚಾಮುಂಡಿ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮಿ. ವೀಕ್ಷಕರೇ, ಶುಕ್ರವಾರ ಲಕ್ಷ್ಮಿ, ದುರ್ಗಾ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸಲಾಗುತ್ತದೆ.
ಶುಕ್ರವಾರ ಈ 3 ದೇವತೆಗಳನ್ನು ಪೂಜಿಸುವುದರಿಂದ ಸಂಪತ್ತು, ಸಮೃದ್ಧಿ ಹಾಗೂ ಸಂತೃಪ್ತಿ ಹೆಚ್ಚಾಗುತ್ತದೆ. ಈ ದಿನ ಉಪವಾಸ ಆಚರಣೆ ಮಾಡುವವರು ಸೂರ್ಯಾಸ್ತದ ನಂತರವೇ ಆಹಾರವನ್ನು ಸೇವಿಸಬೇಕು. ಶುಕ್ರವಾರ ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಉಪ್ಪನ್ನು ಬಳಸದ ಆಹಾರ ಪದಾರ್ಥವನ್ನು ಸೇವಿಸಬೇಕು. ಈ ದಿನ ಬಿಳಿ, ಕೆಂಪು ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಮಹಾಲಕ್ಷ್ಮಿಗೆ ದೀಪಾರಾಧನೆ ಮಾಡಿದರೆ ನಿಮಗೆ ಅಷ್ಟೈಶ್ವರ್ಯ ದೊರಕುತ್ತದೆ. ದೇವಿಗೆ ಬೆಲ್ಲ, ಕಡಲೆ, ತುಪ್ಪ ಮತ್ತು ಹಾಲಿನಿಂದ ತಯಾರಿಸಿದ ಭಕ್ಷ್ಯವನ್ನು ಅರ್ಪಿಸಬೇಕು. ಸೂರ್ಯಾಸ್ತದ ಸಂದರ್ಭ ದೇವಿ ಮಂತ್ರ ಪಠಣ ಮಾಡುವುದರಿಂದ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ. ಎಳನೀರನ್ನು ಅತಿಯಾಗಿ ಕುಡಿದರೆ ಮಾರಣಾಂತಿಕ ರೋಗ ಬರುವುದು ಖಂಡಿತ. ಆಪ್ಷನ್ಸ್: ಎ ಕಿಡ್ನಿ ಸಮಸ್ಯೆ, ಬಿ ಪಾರ್ಶ್ವವಾಯು, ಸಿ ಅಸಿಡಿಟಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಎಳನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಶೀತದಂತಹ ಸಮಸ್ಯೆಗಳು ಬರುವುದು ಖಂಡಿತ. ಇವಿಷ್ಟೇ ಅಲ್ಲದೆ ಕಡಿಮೆ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿರುವವರು ತೆಂಗಿನ ನೀರನ್ನು ಕುಡಿಯಲೇಬಾರದು. ಎಳನೀರಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿದ್ದು ಮಿತಿಮೀರಿ ಸೇವನೆ ಮಾಡಿದರೆ ಮೂತ್ರಪಿಂಡದ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಎಳನೀರನ್ನು ಹೆಚ್ಚು ಕುಡಿದರೆ ದೇಹದ ಎಲೆಕ್ಟ್ರೋಲೈಟ್ಗಳು ಅಸಮತೋಲನಗೊಳ್ಳಬಹುದು. ಬಳಿಕ ದೇಹದಲ್ಲಿ ಪೊಟ್ಯಾಷಿಯಂ ಹೆಚ್ಚಾದರೆ ಆ ವ್ಯಕ್ತಿ ಪಾರ್ಶ್ವವಾಯುಗೆ ತುತ್ತಾಗುವ ಸಾಧ್ಯತೆ ಇದೆ. ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಇನ್ಫಾರ್ಮೇಶನ್ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಕೆಲವರಿಗೆ ಎಳನೀರಿನಿಂದ ಅಲರ್ಜಿ ಉಂಟಾಗುತ್ತದೆಯಂತೆ. ಹೆಚ್ಚು ಎಳನೀರನ್ನು ಕುಡಿದರೆ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದು ಹೊಟ್ಟೆಯ ತೊಂದರೆ ಮತ್ತು ಅಸಿಡಿಟಿಗೆ ಕಾರಣವಾಗಬಹುದು. ಹೀಗಾಗಿ ಎಳನೀರನ್ನು ಮಿತವಾಗಿ ಸೇವಿಸಿ. ಮೂತ್ರದ ಬಣ್ಣವು ನೀರಿನಂತೆ ಇದ್ದರೆ ಯಾವ ಆರೋಗ್ಯ ಸಮಸ್ಯೆ ಇದೆ ಎಂದರ್ಥ. ಆಪ್ಷನ್ಸ್: ಎ ಡಿಹೈಡ್ರೇಷನ್, ಬಿ ಓವರ್ ಹೈಡ್ರೇಷನ್, ಸಿ ಸಕ್ಕರೆ ಕಾಯಿಲೆ, ಡಿ ಮೂತ್ರನಾಳ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ಓವರ್ ಹೈಡ್ರೇಷನ್. ವೀಕ್ಷಕರೇ, ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿದಂತ ಸಂದರ್ಭದಲ್ಲಿ ನಮ್ಮ ಮೂತ್ರವು ನೀರಿನ ಬಣ್ಣದಲ್ಲಿ ಇರುತ್ತದೆ. ಇದನ್ನು ಓವರ್ ಹೈಡ್ರೇಷನ್ ಎಂದು ಕರೆಯುತ್ತಾರೆ. ಇದು ಕೂಡ ಡೇಂಜರ್. ಓವರ್ ಹೈಡ್ರೇಷನ್ ಆದರೆ ನಮ್ಮ ಜೀವಕೋಶಗಳ ಗಾತ್ರ ಹೆಚ್ಚುತ್ತದೆ. ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುತ್ತೇವೆ. ಇದರಿಂದ ಸಕ್ಕರೆ ಕಾಯಿಲೆ ಇರಬಹುದು ಅಂದುಕೊಂಡು ಮಾನಸಿಕವಾಗಿ ಕುಗ್ಗುತ್ತೇವೆ. ಅಲ್ಲದೆ ಓವರ್ ಹೈಡ್ರೇಷನ್ ಹೃದಯದ ಆರೋಗ್ಯಕ್ಕೂ ಕೂಡ ತೊಂದರೆ. ಕೆಲವೊಮ್ಮೆ ಕೋಮಾಗೂ ಜಾರುವ ಸಾಧ್ಯತೆಯೂ ಇದೆ ಮತ್ತು ಅತಿಸಾರವೂ ಉಂಟಾಗುತ್ತದೆ. ಹೆಚ್ಚಾಗಿ ನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ಸೋಡಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ದುರ್ಬಲಗೊಳಿಸುತ್ತದೆ. ಹೀಗಾಗಿ ಅಗತ್ಯಕ್ಕೆ ತಕ್ಕಂತೆ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.